ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾ ಎಕ್ಸ್ಪ್ಲೋರ್. ಇವತ್ತಿನ ನಮ್ಮ ಜರ್ನಿ ಸ್ವಲ್ಪ ಸ್ಪೆಷಲ್. ಯಾಕಂದ್ರೆ ಇವತ್ತು ನಾವು ಒಂದು ಸಾಮಾನ್ಯ ರೋಡ್ ಟ್ರಿಪ್ ಮಾಡ್ತಾ ಇಲ್ಲ. ಒಂದು ಕಡೆ ವೆಸ್ಟರ್ನ್ ಘಾಟ್ನ ಅದ್ಭುತ ಪ್ರಕೃತಿ, ಇನ್ನೊಂದು ಕಡೆ ಮಲೆನಾಡಿನ ತಿರುಮುರು ರಸ್ತೆ ಮತ್ತು ನಮ್ಮ ಜೊತೆ ಇದೆ ರಾಯಲ್ ಎನ್ಫೀಲ್ಡ್ ಹಂಟರ್. ಇವತ್ತಿನ ನಮ್ಮ ರೈಡ್ ಹುಬ್ಬಳ್ಳಿಯಿಂದ ಅರಬೆಲ್ ಘಾಟ್ ಕಡೆ ಆಗಿರುತ್ತದೆ. ಹುಬ್ಬಳ್ಳಿಯ ನಗರ ಜೀವನದಿಂದ ಹೊರಬಂದು ನಿಧಾನವಾಗಿ ಮಲೆನಾಡಿನ ಹಸಿರು ಲೋಕಕ್ಕೆ ಕಾಲಿಡುವ ಈ ಜರ್ನಿಯಲ್ಲಿ ರೋಡ್, ರೈನ್, ನೇಚರ್ ಮತ್ತು ಘಾಟ್ ರೋಡ್, ಇದರ ಜೊತೆಗೆ ರಾಯಲ್ ಎನ್ಫೀಲ್ಡ್ನ ಇಂಜಿನ್ ಸೌಂಡ್ ಇವೆಲ್ಲವನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇವೆ. ಹಾಗಾದರೆ ಹೆಲ್ಮೆಟ್ ಹಾಕಿಕೊಳ್ಳಿ, ಸೀಟ್ ಬೆಲ್ಟ್ ಅಲ್ಲ, ಇವತ್ತು ಹೆಲ್ಮೆಟ್ ಮುಖ್ಯ. ಬೈಕ್ ಸ್ಟಾರ್ಟ್ ಮಾಡೋಣ ಮತ್ತು ಹೊರಡೋಣ. ಇಂದಿನ ನಮ್ಮ ರೈಡನ್ನು ನಮ್ಮ ಹುಬ್ಬಳ್ಳಿಯ ಆರಾಧ್ಯ ದೈವ ಎಂದೇ ಹೆಸರಾಗಿರುವ ಶ್ರೀ ಸಿದ್ಧಾರೂಢ ಮಠದಿಂದ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಹುಬ್ಬಳ್ಳಿಯಿಂದ ಹೊರಬಂದ ಕೂಡಲೇ ಸಿಟಿ ಟ್ರಾಫಿಕ್ ನಿಧಾನವಾಗಿ ಕಡಿಮೆಯಾಗುತ್ತದೆ, ಬಿಲ್ಡಿಂಗ್ ಕಡಿಮೆಯಾಗುತ್ತವೆ, ಓಪನ್ ರೋಡ್ ಹೆಚ್ಚಾಗುತ್ತವೆ ಮತ್ತು ನಮ್ಮ ಮುಂದೆ ಒಂದು ದೊಡ್ಡ ಜರ್ನಿ. ಟ್ರಾವೆಲ್ ಅನ್ನೋದು ಡೆಸ್ಟಿನೇಷನ್ ತಲುಪುವುದಷ್ಟೇ ಅಲ್ಲ, ನಮ್ಮ ಪ್ರಕಾರ ಡೆಸ್ಟಿನೇಷನ್ಗಿಂತ ಜರ್ನಿನೇ ಕೆಲವೊಂದು ಹೆಚ್ಚು ಸ್ಪೆಷಲ್. ಯಾಕಂದರೆ ಒಂದು ರೋಡಿನಲ್ಲಿ ಪ್ರಯಾಣಿಸುವಾಗ ಸಿಗುವ ವ್ಯೂಸ್, ಮಾರ್ಗ ಮಧ್ಯೆ ಸಿಗುವ ಜನ, ಚಿಕ್ಕ ಟೀ ಶಾಪ್, ರೋಡ್ ಸೈಡ್ ಫುಡ್, ರೈನ್ ಡ್ರಾಪ್ಸ್, ನೇಚರ್ ಇವೆಲ್ಲವೂ ಸೇರಿ ಒಂದು ನೆನಪಾಗುವ ಕಥೆಯಾಗುತ್ತದೆ. ಅದೇ ಕಥೆಯನ್ನು ಇವತ್ತು ನಾನು ನಿಮಗೆ ತೋರಿಸುತ್ತಿದ್ದೇವೆ. ಹಾಗಾದರೆ ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿ. ಹುಬ್ಳಿ ಸಿಟಿ ಲಿಮಿಟ್ ದಾಟಿದ ಮೇಲೆ ರಸ್ತೆ ನಿಧಾನವಾಗಿ ಓಪನ್ ಆಗುತ್ತಾ ಹೋಗುತ್ತದೆ. ಬೈಕ್ ಸ್ಪೀಡ್ನಲ್ಲಿ ಅಲ್ಲ, ಆದರೆ ಒಂದು ಕಂಫರ್ಟಬಲ್ ಕ್ರಶಿಂಗ್ ಮೋಡ್ನಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ರೋಡ್ ಎರಡೂ ಬದಿಯಲ್ಲೂ ಕಾಣಿಸುವ ಲ್ಯಾಂಡ್ಸ್ಕೇಪ್ ನಿಧಾನವಾಗಿ ಬದಲಾಗುತ್ತಿದೆ. ನಗರದ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಹಿಂದಕ್ಕೆ ಹೋಗುತ್ತಿವೆ. ಹಸಿರು ಹೊಲಗಳು, ಮರಗಳು, ಗ್ರಾಮೀಣ ಪ್ರದೇಶ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತಿವೆ.
ಕೆಲವು ರೈಡ್ನಲ್ಲಿ ಮ್ಯೂಸಿಕ್ ಬೇಕಾಗುತ್ತದೆ, ಆದರೆ ಇಂಥ ರೈಡ್ನಲ್ಲಿ ಸ್ವತಃ ರೋಡ್ ಸೌಂಡ್ನೇ ಒಂದು ಮ್ಯೂಸಿಕ್. ಹಂಟರ್ 350ನ ಇಂಜಿನ್ ನೋಟ್, ಗಾಳಿಯ ಶಬ್ದ, ಟೈರ್ ರೋಡ್ ಮೇಲೆ ಟಚ್ ಆಗುವ ಸೌಂಡ್, ನಮ್ಮ ಮುಂದೆ ಸ್ಟ್ರೆಚ್ ಆಗಿರುವ ಹೈವೇ, ಇವೆಲ್ಲವೂ ಸೇರಿ ಒಂದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್. ನಾವು ಯಾವಾಗಲೂ ಹೇಳೋದು ಒಂದೇ, ಬೈಕ್ ರೈಡ್ ಮಾಡುವಾಗ ಡೆಸ್ಟಿನೇಷನ್ಗೆ ಮಾತ್ರ ಗಮನ ಕೊಡಬೇಡಿ, ರಸ್ತೆಯನ್ನು ಎಂಜಾಯ್ ಮಾಡಿ. ಆದರೆ ಅದೇ ಸಮಯದಲ್ಲಿ ಸೇಫ್ಟಿ ಫಸ್ಟ್. ಸ್ಪೀಡ್ ಎಕ್ಸೈಟ್ಮೆಂಟ್ ಕೊಡಬಹುದು, ಆದರೆ ಸೇಫ್ ರೈಡಿಂಗ್ ಮಾತ್ರ ನಮ್ಮನ್ನು ಮತ್ತೆ ಮನೆಗೆ ತರುತ್ತದೆ. ಅದರಲ್ಲೂ ಘಾಟ್ ರೋಡಿನಲ್ಲಿ ಯಾವತ್ತೂ ಅನ್ನೆಸೆಸರಿ ಓವರ್ಟೇಕ್ ಮಾಡಬೇಡಿ. ತಿರುಮುರು ರಸ್ತೆಯಲ್ಲಿ ಸ್ಪೀಡ್ ಬೇಡ. ಮಳೆ ಬಂದಾಗ ಇನ್ನಷ್ಟು ಜಾಗ್ರತೆ ಮತ್ತು ಹೆಲ್ಮೆಟ್ ಆಲ್ವೇಸ್ ಕಂಪಲ್ಸರಿ ಹಾಕಿಕೊಳ್ಳಿ. ಒಂದು ಲಾಂಗ್ ರೈಡ್ನಲ್ಲಿ ಟೀ ಬ್ರೇಕ್ ಅಂದರೆ ಅದು ಕೇವಲ ಟೀ ಅಲ್ಲ, ಅದು ಒಂದು ಸಣ್ಣ ರಿಫ್ರೆಶ್ಮೆಂಟ್, ಒಂದು ಸ್ಮಾಲ್ ಕನ್ವರ್ಸೇಷನ್ ಮತ್ತು ಕ್ಯಾಮ್ರಾಗೆ ಸಿಗುವ ಕೆಲವು ಬ್ಯೂಟಿಫುಲ್ ಮೂಮೆಂಟ್ಸ್. ಹಾಗಾಗಿ ನಾವು ಕೂಡ ಒಂದು ಚಿಕ್ಕ ಟೀ ಬ್ರೇಕ್ ತೆಗೆದುಕೊಳ್ಳೋಣ. ರೋಡ್ ಸೈಡ್ ಟೀ, ಬಿಸಿ ಬಿಸಿ ಮಲೆನಾಡಿನ ಕಡೆಗೆ ಹೋಗುತ್ತಿರುವ ಇಂತಹ ಟೀ ಸ್ಟಾಪ್ಗೆ ಬೇರೆನೇ ಟೇಸ್ಟ್ ಇರುತ್ತದೆ. ಒಂದು ಸಿಪ್ ಟೀ, ಒಂದು ಡೀಪ್ ಬ್ರೆತ್ ಮತ್ತು ಮುಂದೆ ಇನ್ನೊಂದು ಬ್ಯೂಟಿಫುಲ್ ಸ್ಟ್ರೆಚ್. ನಮ್ಮ ಟ್ರಾವೆಲ್ ವಿಡಿಯೋಗೆ ಇಂತಹ ನ್ಯಾಚುರಲ್ ಮೂಮೆಂಟ್ಸ್ ತುಂಬ ಮುಖ್ಯ, ಯಾಕೆಂದರೆ ಟ್ರಾವೆಲ್ ಅಂದರೆ ಕೇವಲ ಸಿನಿಮ್ಯಾಟಿಕ್ ಗ್ರೌಂಡ್ ಶಾಟ್ ಅಲ್ಲ. ಟ್ರಾವೆಲ್ ಅಂದರೆ ಜೀವನವನ್ನು ಫೀಲ್ ಮಾಡೋದು. ಒಂದು ಊರಿನ ಟೀ, ಒಬ್ಬ ಲೋಕಲ್ ಪರ್ಸನ್ ಜೊತೆ ಮಾತು, ರೋಡ್ ಸೈಡ್ ಶಾಪ್, ಇವೆಲ್ಲವುಗಳನ್ನು ಜರ್ನಿಯ ಭಾಗ. ಹಾಗಾಗಿ ಈ ಟ್ರಿಪ್ನಲ್ಲಿ ನಿಮಗೂ ನಮ್ಮ ಜೊತೆ ರೈಡ್ ಮಾಡುತ್ತಿರುವ ಫೀಲಿಂಗ್ಸ್ ಬರಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್. ಈಗ ನಾವು ನಿಧಾನವಾಗಿ ಯಲ್ಲಾಪುರ ಭಾಗದ ಕಡೆಗೆ ಸಾಗುತ್ತಿದ್ದಂತೆ ಲ್ಯಾಂಡ್ಸ್ಕೇಪ್ನಲ್ಲಿ ದೊಡ್ಡ ಬದಲಾವಣೆ ಕಾಣುತ್ತಿದೆ. ಮರಗಳು ಹೆಚ್ಚಾಗುತ್ತಿವೆ, ಗ್ರೀನಿ ಹೆಚ್ಚಾಗುತ್ತಿದೆ ಮತ್ತು ರೋಡ್ ಹೆಚ್ಚು ಇಂಟ್ರೆಸ್ಟಿಂಗ್ ಆಗುತ್ತಿದೆ. ನಾವು ವೆಸ್ಟರ್ನ್ ಘಾಟ್ಸ್ ಪ್ರದೇಶದ ಕಡೆಗೆ ಹೋಗುತ್ತಿದ್ದಂತೆ ಪ್ರಕೃತಿಯ ಕ್ಯಾರೆಕ್ಟರ್ ಬದಲಾಗುತ್ತದೆ. ನಗರಗಳಲ್ಲಿ ಕಾಣುವ ಸ್ಟ್ರೈಟ್ ರೋಡ್ಗಿಂತ ಇಲ್ಲಿನ ರೋಡ್ಗೆ ತುಂಬಾ ಒಂದು ಟರ್ನ್ ಆದಮೇಲೆ ಇನ್ನೊಂದು ಟರ್ನ್, ಒಂದು ಟರ್ನ್ ಆದಮೇಲೆ ಇನ್ನೊಂದು ಟರ್ನ್, ಮತ್ತೊಂದು ಟರ್ನ್, ಕೆಲವೊಮ್ಮೆ ರೋಡ್ ಮೇಲಕ್ಕೆ ಮತ್ತೊಮ್ಮೆ ಕೆಳಕ್ಕೆ, ಮತ್ತು ಪ್ರತಿಯೊಂದು ಟರ್ನ್ ಹಿಂದೆ ಒಂದು ಹೊಸ ವ್ಯೂ. ಇದು ಸೈಟ್ ಸೀನಿಂಗ್ ಮಾತ್ರ ಅಲ್ಲ, ಇದು ರೋಡ್ ಎಕ್ಸ್ಪೀರಿಯನ್ಸ್. ನಿಧಾನವಾಗಿ ಕರ್ವ್ ತೆಗೆದುಕೊಳ್ಳುವಾಗ ಘಾಟ್ನ ರೋಡ್ ಬದಿಯ ಗ್ರೀನರಿ ಮತ್ತು ದೂರ ಕಾಣುವ ಮೌಂಟನ್ಸ್ ಎಲ್ಲವೂ ಸೇರಿ ಒಂದು ಸಿನಿಮ್ಯಾಟಿಕ್ ಫ್ರೇಮ್ ಸೃಷ್ಟಿಸುತ್ತವೆ. ಇಂಥ ಸಮಯದಲ್ಲಿ ಕ್ಯಾಮರಾ ಇರದೇ ಇದ್ದರೂ ಈ ವ್ಯೂ ಮೈಂಡ್ನಲ್ಲಿ ರೆಕಾರ್ಡ್ ಆಗುತ್ತವೆ. ಆದರೆ ನಮ್ಮ ಆರ್.ಆರ್. ಎಕ್ಸ್ಪ್ಲೋರ್ ಚಾನಲ್ ನಿಮಗಾಗಿ ನಾವು ಕ್ಯಾಮರಾ ಕೂಡ ಜೊತೆಗೆ ತಂದಿದ್ದೇವೆ. ಯಾಕಂದರೆ ಈ ಬ್ಯೂಟಿಫುಲ್ ಜರ್ನಿ ನಿಮ್ಮೊಂದಿಗೆ ಶೇರ್ ಮಾಡದೇ ಇದ್ದರೆ ಈ ಜರ್ನಿ ಇನ್ಕಂಪ್ಲೀಟ್ ಅನಿಸುತ್ತದೆ. ನಮ್ಮ ಮೇನ್ ಡೆಸ್ಟಿನೇಷನ್ ಈಗ ಹತ್ತಿರವಾಗುತ್ತಿದೆ. ಅರ್ಬೆಲ್ ಘಾಟ್ ಹತ್ತಿರವಾಗುತ್ತಿದೆ. ಈ ಹೆಸರನ್ನು ಕೇಳಿದಾಗ ಬೈಕ್ ರೈಡರ್ಗೆ ಎಕ್ಸೈಟ್ಮೆಂಟ್ ಶುರು ಆಗುತ್ತದೆ. ಯಾಕಂದರೆ ಅರ್ಬೆಲ್ ಘಾಟ್ ಎಂದರೆ ತಿರುಮುರುಗಳ ರಸ್ತೆ, ವೆಸ್ಟರ್ನ್ ಘಾಟ್, ಹಸಿರು ಲ್ಯಾಂಡ್ಸ್ಕೇಪ್ ಮತ್ತು ಒಂದು ಮೆಮೊರೇಬಲ್ ರೈಡ್. ಆದರೆ ಘಾಟ್ ರೋಡ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತದೆಯೋ ಅಷ್ಟೇ ರೆಸ್ಪಾನ್ಸಿಬಲ್ ರೈಡ್ ಕೂಡ ಬೇಕು. ಈ ಭಾಗದಲ್ಲಿ ರಸ್ತೆಯ ಪರಿಸ್ಥಿತಿ, ವೆದರ್, ಟ್ರಾಫಿಕ್ ಮತ್ತು ವಿಸಿಬಿಲಿಟಿ ಇವೆಲ್ಲವುಗಳನ್ನು ಗಮನದಲ್ಲಿಟ್ಟುಕೊಂಡು ರೈಡ್ ಮಾಡಬೇಕು. ಯಾಕೆಂದರೆ ನೇಚರ್ ಅನ್ನು ಎಂಜಾಯ್ ಮಾಡಲು ನಾವು ಬಂದಿದ್ದೇವೆ, ರೇಸ್ ಮಾಡಲು ಅಲ್ಲ. ಸ್ನೇಹಿತರೆ, ನಮ್ಮ ರೈಡಿನಲ್ಲಿ ಕಾಣುತ್ತಿದೆ ಅರ್ಬೆಲ್ ಘಾಟ್. ಒಂದು ಕಡೆ ಮೌಂಟನ್, ಇನ್ನೊಂದು ಕಡೆ ಡೀಪ್ ಗ್ರೀನರಿ ಮತ್ತು ನಮ್ಮ ಮುಂದೆ ಪ್ರತಿಯೊಂದು ಬೆಂಡ್, ಪ್ರತಿಯೊಂದು ಟರ್ನ್ ಹೊಸ ಎಕ್ಸ್ಪೀರಿಯನ್ಸ್. ಒಂದು ಟರ್ನ್ ಮುಗಿದ ಮೇಲೆ ಮುಂದೆ ಇನ್ನೊಂದು ಟರ್ನ್ ಕಾಯುತ್ತಿದೆ. ಇಲ್ಲಿನ ರಸ್ತೆಯಲ್ಲಿ ರೈಡ್ ಮಾಡುವಾಗ ನಿಮಗೆ ಸ್ಪೀಡ್ಗಿಂತ ರಿದಮ್ ಮುಖ್ಯ. ಬೈಕನ್ನು ಸ್ಮೂತ್ ಆಗಿ ಕಂಟ್ರೋಲ್ ಮಾಡಬೇಕು. ಥ್ರೋಟಲಿ ಸ್ಮೂತ್, ಬ್ರೇಕಿಂಗ್ ಸ್ಮೂತ್, ಸ್ಟೇರಿಂಗ್ ಸ್ಮೂತ್
ಮತ್ತು ಐ ಆಲ್ವೇಸ್ ಆನ್ ದಿ ರೋಡ್. ಘಾಟ್ ರೋಡ್ನಲ್ಲಿ ನಿಮ್ಮ ಬೈಕ್ ಮಾತ್ರ ಕಂಟ್ರೋಲ್ ಮಾಡುವುದು ಸಾಕಾಗುವುದಿಲ್ಲ, ನಿಮ್ಮ ಮೈಂಡ್ ಕೂಡ ಕಾಮ್ ಇರಬೇಕು. ಕೆಲವು ಕಡೆ ಎದುರಿನಿಂದ ವಾಹನಗಳು ಸಡನ್ ಆಗಿ ಬರಬಹುದು, ಕೆಲವು ಬೆಂಡ್ ರೋಡ್ಗಳು ಇರಬಹುದು, ಕೆಲವೊಂದು ಬ್ಲೈಂಡ್ ಕಾರ್ನರ್ ಇರಬಹುದು, ಮಳೆ ಬಂದರೆ ರೋಡ್ ಸ್ಲಿಪ್ಪರಿ ಆಗಿರಬಹುದು. ಹಾಗಾಗಿ ರೋಡ್ ಸೇಫ್, ರೋಡ್ ರೆಸ್ಪಾನ್ಸಿಬಿಲಿಟಿ. ಇಂಥ ರೋಡಿನಲ್ಲಿ ಒಂದು ಮಿಸ್ಟೇಕ್, ಒಂದು ಸೆಕೆಂಡ್ ಒಂದು ದೊಡ್ಡ ಪ್ರಾಬ್ಲಮ್ ಆಗಬಹುದು. ಆದರೆ ಸೇಫ್ಟಿ ಮೇಂಟೈನ್ ಮಾಡಿಕೊಂಡು ರೈಡ್ ಮಾಡಿದರೆ ಇಂತಹ ಜರ್ನಿ ಜೀವನ ಪೂರ್ತಿ ನೆನಪಾಗುವ ಎಕ್ಸ್ಪೀರಿಯನ್ಸ್. ಇದೀಗ ವೆದರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ವೆಸ್ಟರ್ನ್ ಘಾಟ್ ನ ವೆದರ್ ಅಂದ್ರೆ ಒಂದು ಕ್ಷಣದಲ್ಲಿ ಸನ್ಶೈನ್, ಮುಂದಿನ ಕ್ಷಣದಲ್ಲಿ ಕ್ಲೌಡ್ಸ್, ಮತ್ತೆ ಸಡನ್ ತುಂತುರು ಮಳೆ. ಇದು ಈ ಭಾಗದ ಬ್ಯೂಟಿ. ರೋಡ್ ಸೈಡ್ ಗ್ರೀನರಿ ನೋಡುತ್ತಾ ಬೈಕ್ ರೈಡ್ ಮಾಡುವಾಗ ಒಂದು ಸ್ಟ್ರಾಂಗ್ ಪೀಸ್ಫುಲ್ನೆಸ್ ಫೀಲ್ ಆಗುತ್ತದೆ. ಸಿಟಿನಲ್ಲಿ ನಾವು ಎಲ್ಲವೂ ಆಫೀಸಿಗೆ ಬೇಗ, ವರ್ಕಿಗೆ ಬೇಗ, ಟ್ರಾಫಿಕ್ ನಲ್ಲಿ ಬೇಗ. ಅಂದ್ರೆ ಇಲ್ಲಿ ಬಂದಾಗ ನೇಚರ್ ನಮಗೆ ಒಂದು ಲೆಸನ್ ಕೊಡುತ್ತದೆ. ಸ್ಲೋ ಡೌನ್, ಸ್ವಲ್ಪ ನಿಧಾನವಾಗಿ ನೋಡಿ, ಸುತ್ತಮುತ್ತಲಿನ ಬ್ಯೂಟಿ ಅಬ್ಸರ್ವ್ ಮಾಡಿ, ಗಾಳಿಯನ್ನು ಫೀಲ್ ಮಾಡಿ, ಮಳೆ ಹನಿಗಳನ್ನು ಫೀಲ್ ಮಾಡಿ ಮತ್ತು ನಿಮ್ಮ ಜೊತೆ ನೀವು ಸ್ವಲ್ಪ ಸಮಯ ಕಳೆಯಿರಿ. ಬಹುಶಃ ಅದೇ ಟ್ರಾವೆಲ್ ನ ನಿಜವಾದ ಪರ್ಪಸ್. ಇಲ್ಲಿನ ಮೌಂಟನ್ಸ್, ಟ್ರೀಸ್, ಕ್ಲೌಡ್ಸ್, ರೋಡ್ಸ್, ಬೈಕ್ ಇವೆಲ್ಲವೂ ಒಂದೇ ಫ್ರೇಮ್ ನಲ್ಲಿ ಬಂದಾಗ ನಮ್ಮ ಕ್ಯಾಮ್ರಾ ಕೂಡ ಕೆಲವು ಸೆಕೆಂಡ್ ಸೈಲೆಂಟ್ ಆಗಬೇಕು ಅನಿಸುತ್ತದೆ. ಯಾಕಂದರೆ ಕೆಲವು ಇವುಗೆ ನರೇಷನ್ ಬೇಡ, ನೇಚರ್ನೇ ನರೇಷನ್. ಹುಬ್ಬಳ್ಳಿಯ ಸಿಟಿ ರೋಡ್ ನಿಂದ ಸ್ಟಾರ್ಟ್ ಮಾಡಿದ ಜರ್ನಿ ಇಷ್ಟು ದೂರ ಬಂದು ಈ ಗ್ರೀನರಿ ನಡುವೆ ನಿಂತಿರುವುದು ಅದೇ ಒಂದು ಅಚೀವ್ಮೆಂಟ್. ಕೆಲವು ರೋಡಿನಲ್ಲಿ ನಾವು ಕಿಲೋಮೀಟರ್ ಕೌಂಟ್ ಮಾಡುತ್ತೇವೆ, ಆದರೆ ಕೆಲವು ರೋಡಿನಲ್ಲಿ ನಾವು ಮೆಮೊರೀಸ್ ಕೌಂಟ್ ಮಾಡುತ್ತೇವೆ. ಈ ಟ್ರಿಪ್ ಅದೇ ರೀತಿಯದು. ಒಟ್ಟಾರೆ ಒಂದು ಅನ್ಫಾರ್ಗೆಟಬಲ್ ರೋಡ್ ಟ್ರಿಪ್.
ಮತ್ತೆ ರೋಡ್ ಮೇಲೆ ಟ್ರಾವೆಲಿಂಗ್ ನಲ್ಲಿ ಡೆಸ್ಟಿನೇಷನ್ ತಲುಪುವುದು ಒಂದು ಭಾಗ, ಮನೆಗೆ ಸೇಫ್ ಆಗಿ ಹಿಂತಿರುಗುವುದು ಅದಕ್ಕಿಂತ ಮುಖ್ಯ. ಹಾಗಾಗಿ ಈಗ ನಮ್ಮ ರೈಡ್ ಸ್ವಲ್ಪ ರಿಲ್ಯಾಕ್ಸ್ ಪೀಸ್ ನಲ್ಲಿ ಮುಂದುವರಿಯುತ್ತದೆ. ಘಾಟ್ ರೋಡಿನಲ್ಲಿ ಡೌನ್ ಸ್ಲೂಪ್ ಇರುತ್ತವೆ. ಎಂಜಿನ್ ಬ್ರೇಕಿಂಗ್ ಬಳಸಬಹುದು. ಬ್ರೇಕ್ ಅನ್ನು ಅನ್ನೆಸೆಸರ್ಲಿ ಹಾರ್ಡ್ ಆಗಿ ಬಳಸದೆ ಸ್ಮೂತ್ ಕಂಟ್ರೋಲ್ ಮಾಡುವುದು ಉತ್ತಮ. ಮುಂದೆ ಸ್ಲೋ ವೆಹಿಕಲ್ ಇದ್ದರೆ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಹಾಗೂ ಹಾರ್ನ್ ಅನ್ನು ಅನ್ನೆಸೆಸರಿಯಾಗಿ ಯೂಸ್ ಮಾಡದೆ ರೋಡ್ ಪರಿಸ್ಥಿತಿಗೆ ಅನುಗುಣವಾಗಿ ರೈಡ್ ಮಾಡೋಣ. ಯಾಕೆಂದರೆ ಒಳ್ಳೆಯ ರೈಡರ್ ಅಂದರೆ ಫಾಸ್ಟ್ ರೈಡರ್ ಅಲ್ಲ, ಸೇಫ್ ಆಗಿ ರೈಡ್ ಮಾಡುವ ರೈಡರ್. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಸ್ವಲ್ಪ ಬ್ರೇಕ್ ಬೇಕಾಗುತ್ತದೆ. ಯಾರಿಂದಲೂ ಪರ್ಮಿಷನ್ ಬೇಡ, ಯಾವುದೇ ದೊಡ್ಡ ಪ್ಲಾನ್ ಬೇಡ. ಒಂದು ಬೈಕ್, ಒಂದು ಹೆಲ್ಮೆಟ್, ಒಂದು ಕ್ಯಾಮರಾ ಮತ್ತು ಒಂದು ರೋಡ್ ಸಾಕು. ರೋಡ್ ಎಲ್ಲಿಗೆ ಕರೆದೊಯ್ಯುತ್ತದೆಯೋ ಅಲ್ಲಿಗೆ ಹೋಗೋಣ. ಆದರೆ ನೇಚರ್ಗೆ ರೆಸ್ಪೆಕ್ಟ್ ಕೊಡೋಣ. ಪ್ಲಾಸ್ಟಿಕ್ ಹಾಕಬೇಡಿ, ವೇಸ್ಟ್ ಬಿಟ್ಟು ಬರಬೇಡಿ. ಫಾರೆಸ್ಟ್ ಏರಿಯಾನಲ್ಲಿ ಅನ್ನೆಸೆಸರಿ ನಾಯ್ಸ್ ಮಾಡಬೇಡಿ. ಅನಿಮಲ್ಸ್ ಮತ್ತು ಲೋಕಲ್ ಪೀಪಲ್ಗೆ ತೊಂದರೆ ಮಾಡಬೇಡಿ. ನಾವು ನೇಚರ್ ನಿಂದ ಎಂಜಾಯ್ ಮಾಡುತ್ತಿರುವುದು ತುಂಬಾ, ಆದ್ದರಿಂದ ನೇಚರ್ಗೂ ನಮ್ಮಿಂದ ಕೇರ್ ಆಗಬೇಕು. ಈ ಬ್ಯೂಟಿಫುಲ್ ವೆಸ್ಟರ್ನ್ ಘಾಟ್ಸ್ ನಮ್ಮ ಮುಂದಿನ ಜನರೇಷನ್ಗೂ ಇದೇ ರೀತಿ ಬ್ಯೂಟಿಫುಲ್ ಆಗಿರಬೇಕು. ಅದಕ್ಕಾಗಿ ಸ್ನೇಹಿತರೆ, ಇವತ್ತಿನ ನಮ್ಮ ರೈಡ್ ಹುಬ್ಳಿಯಿಂದ ಅರಬೇಲ್ ಘಾಟ್ ವರೆಗೆ ಒಂದು ಸಿಟಿಯಿಂದ ಸ್ಟಾರ್ಟ್ ಆಗಿ ಒಂದು ಬ್ಯೂಟಿಫುಲ್ ಮೌಂಟೇನ್ ರೂಟ್ ಮೂಲಕ ವೆಸ್ಟರ್ನ್ ಘಾಟ್ ನ ಅದ್ಭುತ ಪ್ರಕೃತಿಯ ನಡುವೆ ನಡೆದ ಈ ಜರ್ನಿ ತುಂಬಾ ಸ್ಪೆಷಲ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆರಾ ಎಕ್ಸ್ಪ್ಲೋರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಬೈಕ್ ರೈಡರ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನೀವು ಯಾವ ಊರಿನಿಂದ ಈ ವಿಡಿಯೋ ನೋಡುತ್ತಿದ್ದೀರಿ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರು ತಿಳಿಸಿ. ಮತ್ತು ನಾವು ಇನ್ನಷ್ಟು ಇಂಟ್ರೆಸ್ಟಿಂಗ್ ಟ್ರಾವೆಲ್ ವಿಡಿಯೋ ಮುಖಾಂತರ ಮತ್ತೊಮ್ಮೆ ಭೇಟಿಯಾಗುತ್ತೇವೆ. ಇನ್ನೊಂದು ಹೊಸ ರೋಡಿನಲ್ಲಿ, ಇನ್ನೊಂದು ಹೊಸ ಡೆಸ್ಟಿನೇಷನ್ ನಲ್ಲಿ, ಇನ್ನೊಂದು ಹೊಸ ಅಡ್ವೆಂಚರ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ರೈಡ್ ಸೇಫ್, ಟ್ರಾವೆಲ್ ಮೋರ್, ಎಕ್ಸ್ಪ್ಲೋರ್ ಮೋರ್. ಇಂತಿ ನಿಮ್ಮ ಆರಾ ಎಕ್ಸ್ಪ್ಲೋರ್. ನಮಸ್ಕಾರ, ಮತ್ತೆ ಸಿಗೋಣ. ಜೈ ಹಿಂದ್.